RCBಗೆ ಕಪ್ ಬರಲು 18 ವರ್ಷ ಯಾಕೆ ಬೇಕಾಯಿತು? SIP ಹೂಡಿಕೆದಾರರಿಗೆ ಇದರಲ್ಲಿ ಅಡಗಿದೆ ರಹಸ್ಯ. ಒಂದು ಪ್ರಶ್ನೆ ಕೇಳ್ತೀನಿ, ನೀವು 18 ವರ್ಷಗಳ ಕಾಲ ಪ್ರತಿ ತಿಂಗಳು ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಾ, ಆದ್ರೆ ಫಲಿತಾಂಶ ಮಾತ್ರ ಕಾಣಿಸ್ದಿದ್ರೆ ನೀವು ಮುಂದುವರಿಸ್ತೀರಾ? ಬಹುತೇಕ ಜನರು ಇಲ್ಲ ಅಂತಾರೆ, ಆದ್ರೆ ಲಕ್ಷಾಂತರ RCB ಅಭಿಮಾನಿಗಳು ಮುಂದುವರಿಸಿದ್ರು. 18 ವರ್ಷಗಳ ನಿರೀಕ್ಷೆ, 18 ವರ್ಷಗಳ ಟ್ರೋಲಿಂಗ್, 18 ವರ್ಷಗಳ ನಿರಾಸೆ. ಆದರೆ ಕೊನೆಗೆ RCB 2 ವರ್ಷಗಳ ಕಾಲ ಸತತವಾಗಿ IPL ಟ್ರೋಫಿ ಗೆದ್ದು. ಈ ಕತೆ ಕ್ರಿಕೆಟ್ ಬಗ್ಗೆ ಮಾತ್ರ ಅಲ್ಲ, ಇದು ನಿಮ್ಮ ಹಣದ ಭವಿಷ್ಯದ ಕತೆ ಕೂಡ. ನಿಮಗೆ ಚೈನೀಸ್ ಬಂಬೂ ಟ್ರೀ ಬಗ್ಗೆ ಗೊತ್ತಾ? ಈ ಗಿಡಕ್ಕೆ ನೀರು ಹಾಕಿದ ಮೊದಲ ವರ್ಷ ಏನು ಬೆಳವಣಿಗೆ ಕಾಣಿಸೋದಿಲ್ಲ, 2ನೇ ವರ್ಷವೂ ಇಲ್ಲ, 3ನೇ ವರ್ಷವೂ ಇಲ್ಲ, 4ನೇ ವರ್ಷವೂ ಇಲ್ಲ. ಬಹುತೇಕ ಜನರು ಈ ಗಿಡ ಸತ್ತಿದೆ ಅಂದ್ಕೊಳ್ತಾರೆ. ಆದರೆ 5ನೇ ವರ್ಷ ಕೆಲವೇ ವಾರಗಳಲ್ಲಿ ಅದು 80 ಅಡಿ ಎತ್ತರ ಬೆಳೆಯುತ್ತದೆ. ಪ್ರಶ್ನೆ, ಆ ಗಿಡ 80 ಅಡಿ ಬೆಳೆಯಲು 5 ವಾರ ತೆಗೆದುಕೊಂಡೆ? ಇಲ್ಲ, ಅದು ವರ್ಷ ತೆಗೆದುಕೊಂಡಿತ್ತು. ಮೊದಲ 4 ವರ್ಷ ಬೇರುಗಳು ಬೆಳೆಯುತ್ತಿದ್ದವು. SIP ಕೂಡ ಅದೇ ರೀತಿ. ಮೊದಲ ಕೆಲವು ವರ್ಷಗಳಲ್ಲಿ ಫಲಿತಾಂಶ ಸಣ್ಣದಾಗಿ ಕಾಣಬಹುದು, ಆದರೆ ಒಳಗೆ ಕಂಪೌಂಡಿಂಗ್ ಎಂಬ ಮಾಯೆ ಕೆಲಸ ಮಾಡುತ್ತಿರುತ್ತದೆ. RCB ಮತ್ತು SIP ಒಂದೇ ಯಾಕೆ? RCB 2025ರಲ್ಲಿ ಕಪ್ ಗೆದ್ದಿತ್ತು, ಆದ್ರೆ ಆ ಕಪ್ಪು 2025ರಲ್ಲಿ ನಿರ್ಮಾಣವಾಗಲಿಲ್ಲ. ಅದು 2008ರಿಂದ ನಿರ್ಮಾಣವಾಗುತ್ತಿತ್ತು. ಪ್ರತಿ ಸೋಲು, ಪ್ರತಿ ತಪ್ಪು, ಪ್ರತಿ ನಿರಾಸೆ ಒಂದು ಪಾಠವಾಗಿತ್ತು. SIP ಕೂಡ ಹೀಗೆ. ನೀವು ಪ್ರತಿ ತಿಂಗಳು 10,000 ಹೂಡಿಕೆ ಮಾಡ್ತೀರಿ, ಒಂದು ತಿಂಗಳು ಮಾರುಕಟ್ಟೆ ಕೆಳಗೆ ಹೋಗುತ್ತದೆ, ಮತ್ತೊಂದು ತಿಂಗಳು ಮತ್ತೆ ಕೆಳಗೆ ಹೋಗುತ್ತದೆ. ನೀವು ಯೋಚಿಸುತ್ತೀರಿ, ಇದು ಕೆಲಸ ಮಾಡುತ್ತಿದೆಯಾ? ಆದರೆ ನಿಜವಾದ ಸಂಪತ್ತು ಬುಲ್ ಮಾರ್ಕೆಟ್ನಲ್ಲ. ನೀವು ನಿರಾಸೆಯಲ್ಲಿದ್ದರೂ ಮುಂದುವರಿಸುವ ಶಿಸ್ತಿನಲ್ಲಿ ನಿರ್ಮಾಣವಾಗುತ್ತದೆ. ಕಂಪೌಂಡಿಂಗ್ ಎಂಬ ಅದೃಶ್ಯ ಸೂಪರ್ ಪವರ್. ಒಂದು ಉದಾಹರಣೆ ಕೊಡೋಣ. ತಿಂಗಳಿಗೆ 10,000 SIP, ವರ್ಷಕ್ಕೆ ಸರಾಸರಿ 12% ಬೆಳವಣಿಗೆ. 10 ವರ್ಷಗಳ ನಂತರ ಸುಮಾರು 23 ಲಕ್ಷ, 20 ವರ್ಷಗಳ ನಂತರ ಸುಮಾರು 1 ಕೋಟಿ. ಈಗ ಪ್ರಶ್ನೆಯನ್ನ ಕೇಳ್ತೀನಿ, ನಿಮ್ಮ ಹಣ ಹೆಚ್ಚು ಕೆಲಸ ಮಾಡ್ತಾ ಅಥವಾ ಸಮಯ? ಹಣಕ್ಕಿಂತ ಸಮಯವೇ ದೊಡ್ಡ ಹೂಡಿಕೆ. ವಿರಾಟ್ ಕೊಹ್ಲಿ ಮಾತ್ರ ಸಾಕಾಗೋದಿಲ್ಲ. ಒಂದು ಕಾಲದಲ್ಲಿ RCB ಅಂದ್ರೆ ವಿರಾಟ್ ಕೊಹ್ಲಿ, ಆದ್ರೆ ಕಪ್ ಗೆಲ್ಲಲು ವಿರಾಟ್ ಒಬ್ಬರೇ ಸಾಕಾಗಲಿಲ್ಲ. ರಜಿತ್ ಪಾಟಿದಾರ್ ಬೇಕಾಯ್ತು, ಟೀಮ್ ಡೇವಿಡ್ ಬೇಕಾಯ್ತು, ಹ್ಯಾಜಲ್ವುಡ್ ಬೇಕಾಯ್ತು, ಭುವನೇಶ್ವರ್ ಕುಮಾರ್ ಬೇಕಾಯ್ತು. ಯಾಕಂದ್ರೆ ಒಂದು ತಂಡದಲ್ಲಿ ವೈವಿಧ್ಯತೆ ಬೇಕು. ನಿಮ್ಮ ಹೂಡಿಕೆಯಲ್ಲೂ ಕೂಡ ಇದೇ ನಿಯಮ. ಒಂದು ಮ್ಯೂಚುವಲ್ ಫಂಡ್ ಮಾತ್ರ ಸಾಕಾಗೋದಿಲ್ಲ, ಒಂದು ಸೆಕ್ಟರ್ ಮಾತ್ರ ಸಾಕಾಗೋದಿಲ್ಲ, ಒಂದು ಅಸೆಟ್ ಕ್ಲಾಸ್ ಮಾತ್ರ ಸಾಕಾಗೋದಿಲ್ಲ. ಒಂದು ದಿನ ಒಂದು ಹೂಡಿಕೆ ದುರ್ಬಲವಾಗಬಹುದು, ಆಗ ಇನ್ನೊಂದು ನಿಮ್ಮನ್ನ ಉಳಿಸಬೇಕು. ಇದನ್ನೇ ಡೈವರ್ಸಿಫಿಕೇಶನ್ ಅಂತಾರೆ. ದೊಡ್ಡ ತಪ್ಪು ಯಾವುದು? RCB 2017ರಲ್ಲಿ ಕೆಟ್ಟ ಪ್ರದರ್ಶನ ಕೊಟ್ಟಿತ್ತು ಎಂದು ಎಲ್ಲ ಅಭಿಮಾನಿಗಳು ತಂಡವನ್ನ ಬಿಟ್ಟಿದ್ರು. ಇಂದು ಆ ಸಂಭ್ರಮ ಕಾಣಬಹುದಿತ್ತು. ಇಲ್ಲ, ಹೂಡಿಕೆದಾರರು ಕೂಡ ಇದೇ ತಪ್ಪು ಮಾಡ್ತಾರೆ. ಮಾರುಕಟ್ಟೆ 20% ಕುಸಿದಾಗ SIP ನಿಲ್ಲಿಸುತ್ತಾರೆ, ಹಣ ವಾಪಸ್ ತೆಗೆದುಕೊಳ್ಳುತ್ತಾರೆ, ಭಯದಿಂದ ನಿರ್ಧಾರ ಮಾಡುತ್ತಾರೆ. ಆದರೆ ಮಾರುಕಟ್ಟೆ ಕುಸಿತಗಳು ತಾತ್ಕಾಲಿಕ, ಭಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಶಾಶ್ವತ. ಈಗ ನಾನು 10x ಥಿಂಕ್ ಮಾಡಿ ಪ್ರಶ್ನೆಯನ್ನ ಕೇಳ್ತೀನಿ. ಇಲ್ಲಿ ಒಂದು ಆಳವಾದ ಪ್ರಶ್ನೆ ಇದೆ. ನೀವು RCB ಅಭಿಮಾನಿಯಾಗಿದ್ದರೆ 18 ವರ್ಷ ಕಾಯಲು ಸಿದ್ಧರಾಗಿದ್ದೀರಿ, ಆದ್ರೆ ನಿಮ್ಮ ಸ್ವಂತ ಹಣಕ್ಕಾಗಿ 10 ಅಥವಾ 15 ವರ್ಷ ಕಾಯಲು ಯಾಕೆ ಕಷ್ಟವಾಗುತ್ತಿದೆ? ಭವಿಷ್ಯ ಸಮಸ್ಯೆ ಮಾರುಕಟ್ಟೆಯಲ್ಲಿ ಇಲ್ಲ, ಭವಿಷ್ಯ ಸಮಸ್ಯೆ ನಮ್ಮ ತಾಳ್ಮೆಯಲ್ಲಿದೆ. RCB ನಮಗೆ ಒಂದು ದೊಡ್ಡ ಪಾಠ ಕಲಿಸಿತು. ಟ್ರೋಫಿಗಳು ಒಂದು ಪಂದ್ಯದಲ್ಲಿ ಗೆಲ್ಲುವುದಿಲ್ಲ, ಸಂಪತ್ತು ಒಂದು ಬುಲ್ ಮಾರ್ಕೆಟ್ನಲ್ಲಿ ನಿರ್ಮಾಣವಾಗುವುದಿಲ್ಲ. 2 ಶಿಸ್ತು, ತಾಳ್ಮೆ ಮತ್ತು ಸಮಯದಿಂದ ನಿರ್ಮಾಣವಾಗುತ್ತವೆ. ಇಂದು ನಿಮ್ಮ SIP ನಿಧಾನವಾಗಿ ಸಾಗುತ್ತಿದೆ ಎಂದು ಅನಿಸಿದರೆ ಒಂದು ಕ್ಷಣ RCBಯನ್ನ ನೆನೆಸ್ಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ಅತ್ಯುತ್ತಮ ಫಲಿತಾಂಶಗಳು ಕೊನೆಯಲ್ಲಿ ಬರುತ್ತವೆ. ನಿಮ್ಮ ಅಭಿಪ್ರಾಯ ಏನು? RCBಯ 18 ವರ್ಷದ ಪ್ರಯಾಣ ಮತ್ತು SIP ಹೂಡಿಕೆ ನಡುವಿನ ಹೋಲಿಕೆ ಸರಿಯೇ? ಕಮೆಂಟ್ನಲ್ಲಿ RCB ಅಥವಾ SIP ಎಂದು ಬರೀರಿ.